ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಡೋಲೋಮೈಟ್ ಇದು ಯಾವ ಲೋಹದ ಅದಿರು? ಕ್ಯಾಲ್ಸಿಯಂ. ಡೋಲೋಮೈಟ್ ಕ್ಯಾಲ್ಸಿಯಂ ಲೋಹದ ಅದಿರು. ಕ್ಯಾಲ್ಸಿಯಂನ ಸಂಕೇತ Ca. ಇದು ಒಂದು ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಧಾತು. ಇನ್ನು ಮ್ಯಾಂಗನೀಸ್ನ ಅದಿರು ಪೈರೋಲುಸೈಟ್, ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್ ಹಾಗೂ ಸೀಸದ ಅದಿರು ಗೆಲಿನಾ ಮತ್ತು ಆಂಗ್ಲಸೈಟ್. 1 ಈಸ್ ದಿ ರೈಟ್ ಆನ್ಸರ್. ಬಿಡೇಸಿಯ ನೃತ್ಯ ಯಾವ ರಾಜ್ಯದ್ದು? ಜಾರ್ಖಂಡ್. ಬಿಡೇಸಿಯ ನೃತ್ಯ ಜಾರ್ಖಂಡ್ ರಾಜ್ಯದ್ದು. ಹಾಗೆ ಕಜ್ರಿ ಉತ್ತರ ಪ್ರದೇಶ್, ಡಂಗಿ ಹಿಮಾಚಲ ಪ್ರದೇಶ್ ಹಾಗೂ ತುಳ್ಳಾಲ್ ಎಂಬಂತಹ ನೃತ್ಯ ಕೇರಳ ರಾಜ್ಯದ್ದು. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವ ಭಾಷೆಗಳನ್ನು ಭಾರತದ ಶಾಸ್ತ್ರೀಯ ಭಾಷೆಗಳೆಂದು ಘೋಷಿಸಿದೆ? ಎ ಸಂಸ್ಕೃತ, ಬಿ ತಮಿಳು, ಸಿ ತೆಲುಗು, ಡಿ ಕನ್ನಡ, ಇ ಮಲಯಾಳಂ ಹಾಗೂ ಎಫ್ ಮರಾಠಿ. ಎ, ಬಿ, ಸಿ, ಡಿ ಮತ್ತು ಇ ಅಂದರೆ ಸಂಸ್ಕೃತ, ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಶಾಸ್ತ್ರೀಯ ಭಾಷೆಗಳು. ಮರಾಠಿ ಶಾಸ್ತ್ರೀಯ ಭಾಷೆ ಅಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ, ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯ. ಕರ್ನಾಟಕದಲ್ಲಿನ ಬಳ್ಳಾರಿ ಜಿಲ್ಲೆ ಮಾತ್ರವೇ ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ಸ್ಥಳ. ಎರಡೂ ಕೂಡ ತಪ್ಪಾಗಿದೆ. ಒರಿಸ್ಸಾ ರಾಜ್ಯವು ಭಾರತದಲ್ಲಿ ಕಬ್ಬಿಣ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಈ ರಾಜ್ಯದಲ್ಲಿ ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ಅದಿರು ಉತ್ಪಾದಿಸಲಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ವಿಜಯನಗರದ ಬೆಳ್ಳಿ ನಾಣ್ಯವನ್ನು ಹೀಗೆಂದು ಕರೆಯಲಾಗುತ್ತಿತ್ತು. ತರ. ವಿಜಯನಗರದ ನಾಣ್ಯಗಳನ್ನು ಈ ರೀತಿಯ ಹೆಸರುಗಳಿದ್ದವು. ಚಿನ್ನದ ನಾಣ್ಯ, ಗದ್ಯಾಣ ಮತ್ತು ಪಗೋಡ, ಬೆಳ್ಳಿ, ತರ, ತಾಮ್ರ, ಪಣ, ದುಡ್ಡು ಮತ್ತು ಕಾಸುಗಳು ಸಹ ಬಳಕೆಯಲ್ಲಿದ್ದವು. 4 ಈಸ್ ದಿ ರೈಟ್ ಆನ್ಸರ್. ತರ ಅಥವಾ ತಾರ. ಗಂಗವಳ್ಳಿ ನದಿ ಉಂಟು ಮಾಡುವ ಜಲಪಾತ ಮಾಗೋಡು ಜಲಪಾತ. ಗಂಗವಳ್ಳಿ ನದಿ ಮಾಗೋಡು ಜಲಪಾತವನ್ನು ಉಂಟು ಮಾಡುತ್ತದೆ. ಹಾಗೂ ಉಂಚುಳ್ಳಿ ಜಲಪಾತವನ್ನು ಅಘನಾಶಿನಿ, ಗೊಡಚನಮಲ್ಕಿ ಜಲಪಾತವನ್ನು ಮಾರ್ಕಂಡೇಯ ನದಿ ಹಾಗೂ ಲಾಲಗುಳಿ ಜಲಪಾತವನ್ನು ಕಾಳಿ ನದಿ ಉಂಟು ಮಾಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ವಿಜಯನಗರದ ಜನರನ್ನು ಕುರಿತು ಕೆಳಗಿನ ಹೇಳಿಕೆಯನ್ನು ಯಾವ ಪ್ರವಾಸಿಗ ಹೇಳಿದ್ದಾನೆ? ಗುಲಾಬಿಗಳು ಎಲ್ಲೆಡೆ ಮಾರಾಟವಾಗಿವೆ. ಈ ಜನರು ಗುಲಾಬಿ ಇಲ್ಲದೆ ಬದುಕಲಾರರು ಮತ್ತು ಅವರು ಅವುಗಳನ್ನು ಆಹಾರದಷ್ಟೇ ಅವಶ್ಯಕವೆಂಬುದಾಗಿ ನೋಡಿಕೊಳ್ಳುವರು. ಇದನ್ನು ಹೇಳಿದ ಪ್ರವಾಸಿಗ ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ 1443ರಲ್ಲಿ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ. ಇವನು ಈ ಮಾತನ್ನು ಹೇಳಿದ್ದು. 2 ಈಸ್ ದಿ ರೈಟ್ ಆನ್ಸರ್. ಹಂಪಿಯ ರಾಜವೈಭವದ ಆವರಣದೊಳಗೆ ಸುಂದರವಾದ ಕಲ್ಲಿನ ವೇದಿಕೆಯಾದ ಮಹಾನವಮಿ ದಿಬ್ಬವು ವಿಜಯನಗರದ ಅರಸ ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿತವಾಗಿದ್ದು, ಅವನು ಈ ಕೆಳಕಂಡ ಪ್ರದೇಶದ ಮೇಲೆ ಗಳಿಸಿದ ದಿಗ್ವಿಜಯದ ಸ್ಮರಣೆಗಾಗಿ ನಿರ್ಮಿಸಿದನು. ಉದಯಗಿರಿ. ಮಹಾನವಮಿಯ ದಿಬ್ಬವನ್ನು ವಿಜಯನಗರದಲ್ಲಿ ದಸರಾ ಉತ್ಸವ ಆಚರಿಸಲು ಬಳಸುತ್ತಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ 4 ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳನ್ನು ಪರಿಗಣಿಸಿ. ಎ, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಬಿ, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್, ಸಿ, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಡಿ, ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್. ಈ ಮೇಲ್ಕಂಡ ಯಾವ ಕಂಪನಿಗಳು ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ರಚನೆಯಲ್ಲಿ ಭಾಗವಹಿಸಿದ್ದವು? ಎ, ಬಿ, ಸಿ ಮತ್ತು ಡಿ ಎಲ್ಲ 4 ಕಂಪನಿಗಳು ಕೂಡ ಭಾಗವಹಿಸಿದ್ದವು. ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯು ಭಾರತದ ಸಾಮಾನ್ಯ ವಿಮಾ ಕಂಪನಿಯಾಗಿದೆ. ಇದನ್ನು 1972ರಲ್ಲಿ ರಾಷ್ಟ್ರೀಕರಣ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಯಾವ ಚಳವಳಿಗಳ ಅವಧಿಯಲ್ಲಿ ಮಹಾತ್ಮ ಗಾಂಧಿಯವರು ಈ ರೀತಿ ಬರೆದರು? ವೈಯಕ್ತಿಕವಾಗಿ ನಾನು ದಾಸ್ಯದಿಂದ ಬಳಲಿದ್ದಾಗಿಯೂ ಅರಾಜಕತ್ವದ ಅಪಾಯಕ್ಕೂ ಸಿದ್ಧನಾಗಿದ್ದೇನೆ. ಕ್ವಿಟ್ ಇಂಡಿಯಾ ಚಳವಳಿ.
1942ರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರು ಈ ಮಾತನ್ನು ಹೇಳಿದರು. 3 ಈಸ್ ದಿ ರೈಟ್ ಆನ್ಸರ್. ಬೇಸಲ್ 3 ಶಿಷ್ಟಾಚಾರಗಳನ್ನು ಈ ಕೆಳಗಿನ ಯಾವುದರ ಸಲುವಾಗಿ ನಿಗದಿಪಡಿಸಲಾಯಿತು? ಬ್ಯಾಂಕುಗಳ ಆಘಾತಗಳನ್ನೆದುರಿಸುವ ಸಾಮರ್ಥ್ಯವನ್ನು ಸುಧಾರಿಸುವುದು. ಬಾಸೆಲ್ 3 ವಿಶ್ವ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಿಸಿದ ಕಾನೂನಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಇದಕ್ಕೆ ಸಂಬಂಧಿಸಿದೆ. ಭದ್ರತೆಗಳಲ್ಲಿ ವ್ಯಾಪಾರ. ವಿದೇಶಿ ವಿನಿಮಯ, ಚಿನ್ನದ ವ್ಯಾಪಾರ, ಷೇರುಗಳ ಕೊಳ್ಳುವಿಕೆ ಮತ್ತು ಮಾರಾಟ, ಭದ್ರತೆಯ ವ್ಯಾಪಾರ, ಆರ್ಬಿಐ ಬ್ಯಾಂಕಿನ ಹಣದ ಪೂರೈಕೆಯ ನಿಯಂತ್ರಣದ ಕ್ರಮಗಳಾಗಿವೆ. 3 ಈಸ್ ದಿ ರೈಟ್ ಆನ್ಸರ್. ಒಂದು ಶ್ರೇಷ್ಠ ನ್ಯಾಯಾಲಯದಿಂದ ಜಾರಿಯಾದ ರಿಟ್ ಆಫ್ ಮ್ಯಾಂಡಮಸ್ ಅಂದರೆ ಆಜ್ಞಾ ಪತ್ರವು ಒಬ್ಬ ವ್ಯಕ್ತಿ ಅಥವಾ ಸಾರ್ವಜನಿಕ ಕರ್ತವ್ಯದ ರೀತಿಯ ಕೆಲಸವನ್ನು ನಿರ್ವಹಿಸುವಂತೆ ಆಜ್ಞೆ ಮಾಡುವುದಾಗಿದೆ. ಮ್ಯಾಂಡಮಸ್ ಲ್ಯಾಟಿನ್ ಭಾಷೆಯ ಪದವಾಗಿದ್ದು, ರಿಟ್ ಆಫ್ ಮ್ಯಾಂಡಮಸ್ ಅರ್ಜಿಯನ್ನು ನ್ಯಾಯಾಲಯವು ಸರ್ಕಾರಿ ಅಧಿಕಾರಿಗೆ ತನ್ನ ಕಾರ್ಯ ಮಾಡಲು ತಿಳಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ಪೌರನ ಕರ್ತವ್ಯವೆಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಕುಟುಂಬ ಯೋಜನೆಯ ಪಾಲಿಸುವಿಕೆ ಮತ್ತು ಜನಸಂಖ್ಯಾ ನಿಯಂತ್ರಣ. ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಸಂಬಂಧಿಸಿದಂತೆ 1975ರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ರಚಿಸಲಾಗಿತ್ತು. 3 ಈಸ್ ದಿ ರೈಟ್ ಆನ್ಸರ್. 2014ರ ಆಂಧ್ರಪ್ರದೇಶ ಪುನರ್ರಚನೆ ಕಾಯ್ದೆಯ ಮೇರೆಗೆ ಹೈದರಾಬಾದ್ ಅನ್ನು ಆಂಧ್ರಪ್ರದೇಶ ಮತ್ತು ತೆಲಂಗಾಣಗಳೆರಡಕ್ಕೂ ಸಾಮಾನ್ಯ ರಾಜಧಾನಿ ಎಂದು ಎಷ್ಟು ವರ್ಷಗಳವರೆಗೆ ಗ್ರಹಿಸಲಾಗಿತ್ತು? 10. ತೆಲಂಗಾಣ ರಾಜ್ಯವು 2 ಜೂನ್ 2014ರಂದು ಹೊಸ ರಾಜ್ಯವಾಗಿ ಜನ್ಮ ತಾಳಿತು. ಇದರ ರಾಜಧಾನಿ ಹೈದರಾಬಾದ್ ಆಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಕ್ರಾಂತಿಕಾರಿ ಯುಗಾಂತರ ಪಕ್ಷದ ಮುಂದಾಳತ್ವ ವಹಿಸಿದವರು. ಈ ಪಕ್ಷವು ಸಂಪನ್ಮೂಲ ಬಳಕೆ ಮಾಡಿ ಅಂತಾರಾಷ್ಟ್ರೀಯ ಸಂಪರ್ಕದ ಮೂಲಕ ಸೂಕ್ತ ಸಮಯದಲ್ಲಿ ಸೇನಾ ಸಂಚು ಹೂಡಲು ಪ್ರಯತ್ನಿಸಿತು. ಇವರು ಯಾರು? ಜತೀಂದ್ರನಾಥ್ ಮುಖರ್ಜಿ. ಜತೀಂದ್ರನಾಥ್ ಮುಖರ್ಜಿಯವರನ್ನು ಬಾಘಾ ಜತೀನ್ ಎಂದೂ ಕರೆಯುತ್ತಿದ್ದರು. ಇವರು ಬ್ರಿಟಿಷರ ವಿರುದ್ಧ ಜನರಿಗೆ ನಿರ್ದೇಶನಗಳನ್ನು ನೀಡುತ್ತಿದ್ದ ಕ್ರಾಂತಿಕಾರರು. ಬಂಗಾಳದಲ್ಲಿ ಸ್ಥಾಪಿತವಾಗಿದ್ದ ಯುಗಾಂತರ ಪಕ್ಷದ ಮುಂದಾಳತ್ವ ವಹಿಸಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಸ್ವದೇಶಿ ಚಳವಳಿಯ ಅಂತ್ಯದಲ್ಲಿ ಬಹುತೇಕ ನಾಯಕರು ರಾಷ್ಟ್ರೀಯ ದೃಶ್ಯದಿಂದ ಕಣ್ಮರೆಯಾದರು. ಎ. ಬಿ.ಜಿ. ತಿಲಕ್ ಮಾಂಡ್ಲೆ ಸೆರೆಮನೆಗೆ ಹೋದರು. ಬಿ. ಅರವಿಂದ್ ಘೋಷರು ತಾತ್ಕಾಲಿಕವಾಗಿ ರಾಜಕೀಯ ನಿವೃತ್ತಿ ಪಡೆದರು. ಸಿ. ಬಿ.ಸಿ. ಪಾಲ್ ಅಂದರೆ ಬಿಪಿನ ಚಂದ್ರಪಾಲ್ ವಿದೇಶಕ್ಕೆ ಹೋದರು. ಡಿ. ಲಾಲಾ ಲಜಪತ್ ರಾಯ್ ಕ್ರಾಂತಿಕಾರಿ ಸಂಚಿನ ಪ್ರಕರಣದಲ್ಲಿದ್ದರೆಂದು ಭಾವಿಸಲಾಯಿತು. ಹಾಗಾದರೆ ಇವುಗಳಲ್ಲಿ ಸರಿಯಾದ ಉತ್ತರ ಎ ಮಾತ್ರ. ಅಂದರೆ ಬಾಲಗಂಗಾಧರ್ ತಿಲಕ್ ಮಾಂಡ್ಲೆ ಸೆರೆಮನೆಗೆ ಹೋದರು. ಅರವಿಂದ ಘೋಷ್ ಅವರ ವಿದೇಶಿ ವಸ್ತುಗಳ ವ್ಯವಸ್ಥೆಯ ಪ್ರತಿಭಟನೆಯ ಪರವಾದ ಚಳುವಳಿಯು ಸ್ವದೇಶಿ ಚಳುವಳಿ ಎನಿಸಿದೆ. ರವೀಂದ್ರನಾಥ ಠಾಗೋರ್ ಅವರ ಆತ್ಮಶಕ್ತಿ ತತ್ವಗನುಗುಣವಾಗಿ 1905ರ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ಕಳುಹಿಸಲು ಕಾರಣ? ಎ. ರಾಷ್ಟ್ರೀಯ ಸರ್ಕಾರ ರಚನೆಗಾಗಿ. ಬಿ. ಅಧಿಕಾರ ವರ್ಗಾವಣೆಗೆ ಸಾಂವಿಧಾನಿಕ ವ್ಯವಸ್ಥೆಯನ್ನು ರೂಪಿಸುವುದಕ್ಕಾಗಿ. ಸಿ. ಪಾಕಿಸ್ತಾನ ಕುರಿತ ಜಿನ್ನಾ ಅವರ ಬೇಡಿಕೆ ಪರಿಗಣಿಸಿ ವಿವರಗಳನ್ನು ರೂಪಿಸುವುದಕ್ಕಾಗಿ. ಎ ಮತ್ತು ಬಿ ಅಂದರೆ ರಾಷ್ಟ್ರೀಯ ಸರ್ಕಾರ ರಚನೆಗಾಗಿ, ಅಧಿಕಾರ ವರ್ಗಾವಣೆಗೆ ಸಾಂವಿಧಾನಿಕ ವ್ಯವಸ್ಥೆಯನ್ನು ರೂಪಿಸುವುದಕ್ಕಾಗಿ. ಸಂವಿಧಾನ ರಚನಾ ಸಭೆಯ ಒತ್ತಾಯವನ್ನು ಈಡೇರಿಸುವ ಉದ್ದೇಶದಿಂದ ಕ್ಯಾಬಿನೆಟ್ ಆಯೋಗವನ್ನು 1946 ಮಾರ್ಚ್ 23ರಂದು ಇಂಗ್ಲೆಂಡ್ ಪ್ರಧಾನಿ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಮಿಂಟೋ ಮಾರ್ಲೆ ಸುಧಾರಣೆಗಳನ್ನು ಪ್ರಸ್ತಾಪಿಸುತ್ತಾ, ಈ ಸುಧಾರಣಾ ಅಧ್ಯಾಯಗಳು ನೇರವಾಗಿ ಅಥವಾ ಅಗತ್ಯವಾಗಿ ಭಾರತದಲ್ಲಿ ಪಾರ್ಲಿಮೆಂಟರಿ ವ್ಯವಸ್ಥೆ ತಿರುವುದೆಂದು ಭಾವಿಸಿದರೆ ನಾನೇನು ಮಾಡುವಂತಿಲ್ಲ ಎಂದು ಹೇಳಿದವರು ಯಾರು? ಮಾರ್ಲೆ. ಜಾನ್ ಮಾರ್ಲೆ ಅವರು ಭಾರತದ ವೈಸ್ರಾಯ್ ಮತ್ತು ಗವರ್ನರ್ ಜನರಲ್ ಆಗಿ 1905ರಿಂದ 1910ರವರೆಗೆ ಕಾರ್ಯನಿರ್ವಹಿಸಿದ್ದರು.
1909ರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆಗಳು ಭಾರತದಲ್ಲಿ ಜಾರಿಗೆ ಬಂದವು. 1 ಈಸ್ ದಿ ರೈಟ್ ಆನ್ಸರ್. ಶಾಶ್ವತ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದ ಪ್ರದೇಶಗಳು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ. ಇಲ್ಲಿ ಶಾಶ್ವತ ಜಮೀನ್ದಾರಿ ಪದ್ಧತಿ ಮೊದಲು ಜಾರಿಗೆ ಬಂದ ಪ್ರದೇಶಗಳು. ತಾತ್ಕಾಲಿಕ ಜಮೀನ್ದಾರಿ ಪದ್ಧತಿ ಮಧ್ಯ ಭಾರತ, ಅವಧ್ ಪದ್ಧತಿ. ರೈತವಾರಿ ಪದ್ಧತಿ ದಕ್ಷಿಣ ಬಾಂಬೆ, ನೈಋತ್ಯ ಭಾರತ್. ಮಹಲ್ವಾರಿ ಪದ್ಧತಿ ಪಶ್ಚಿಮ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ದೆಹಲಿ. 1 ಈಸ್ ದಿ ರೈಟ್ ಆನ್ಸರ್. ಕಾಳಿದಾಸನು ರಚಿಸಿದ ಕೃತಿಗಳು ಮೇಲಿನ ಎಲ್ಲ ಅಂದರೆ ಮೇಘದೂತ, ರಘುವಂಶ, ಕುಮಾರ ಸಂಭವ, ಋತುಸಂಹಾರ ಇದನ್ನ ರಚಿಸಿದ್ದಾರೆ. ವರಹ ಮಿಹಿರ ಪಂಚಸಿದ್ಧಾಂತಕ ರಚಿಸಿದ್ದಾನೆ. ಶೂದ್ರಕ ಮೃಚ್ಛಕಟಿಕ ಗ್ರಂಥವನ್ನು ರಚಿಸಿದ್ದಾನೆ. ವಿಶಾಖದತ್ತ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ನಾಟಕಗಳನ್ನು ರಚಿಸಿದ್ದಾನೆ. 4 ಈಸ್ ದಿ ರೈಟ್ ಆನ್ಸರ್. ಸೂಫಿ ಕ್ರಮಗಳ ಭದ್ರ ಕೋಟೆಗಳನ್ನು ಈ ಕೆಳಗೆ ನೀಡಿದೆ. ತಪ್ಪಾದ ಜೋಡಿಯನ್ನ ಹುಡುಕಿ. ಔಲಿಯಾ ಮಧ್ಯಪ್ರದೇಶ, ಇದು ತಪ್ಪಾದ ಜೋಡಿ. ಶೇಖ್ ನಿಜಾಮುದ್ದೀನ್ ಔಲಿಯಾ ಭಾರತದಲ್ಲಿ ಚಿಸ್ತಿ ಪಂಥವನ್ನ ಜನಪ್ರಿಯಗೊಳಿಸಿದನು. ಇವರು 1836ರಲ್ಲಿ ಬದೌನಿಯಲ್ಲಿ ಜನಿಸಿದನು. ನಂತರ ದೆಹಲಿ ಮತ್ತು ಘಿಯಾಸ್ಪುರದಲ್ಲಿ ನೆಲೆಸಿದರು. ಸಂತ ಬಾಬಾ ಫರೀದ್ನ ಶಿಷ್ಯನಾದ ಮೇಲೆ ಅನೇಕ ಪವಾಡಗಳನ್ನು ಮಾಡಿದರು. 3 ಈಸ್ ದಿ ರೈಟ್ ಆನ್ಸರ್. 1875ರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪನೆಯಾದದ್ದು ಇಲ್ಲಿ. ಅಲಿಘಡ್ ಮುಸ್ಲಿಂ ಯೂನಿವರ್ಸಿಟಿಯು ಭಾರತೀಯ ಕೇಂದ್ರೀಯ ವಿಶ್ವವಿದ್ಯಾಲಯವಾಗಿದೆ. ಇದನ್ನು ಸರ್ ಸೈಯದ್ ಅಹಮದ್ ಖಾನ್ ಅವರು ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಎಂದು 1875ರಲ್ಲಿ ಸ್ಥಾಪಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಕಿತಾಬ್ ಎ ನವರಸ್ ಎಂಬ ಸಂಗೀತ ಗ್ರಂಥದ ಕರ್ತೃ ಇಬ್ರಾಹಿಂ ಆದಿಲ್ ಶಾ 2 ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಎರಡನೇ ಇಬ್ರಾಹಿಂ ಆದಿಲ್ ಶಾನು ಕಿತಾಬ್ ಎ ನವರಸ್ ಎಂಬ ಕೃತಿಯನ್ನು ಬರೆದನು. ಬಿಜಾಪುರದಲ್ಲಿ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಖ್ಯಾತವಾದ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದನು. ಮಲ್ಲಿಕ್ ಜಹಾರ್ ಮಸೀದಿಯನ್ನು ಕಟ್ಟಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸರಕುಗಳು ಮತ್ತು ಸೇವೆಗಳ ತೆರಿಗೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಲ್ಲ? ಜಿಎಸ್ಟಿ ವಿನಾಯಿತಿಗೆ ಯಾವುದೇ ಹೊಸಿಲನ್ನಂಚಿನ ಮಟ್ಟಿನ ವಹಿವಾಟು ನಿಗದಿಪಡಿಸಿಲ್ಲ ಎಂಬಂತಹ ಈ ಹೇಳಿಕೆ ಸರಿಯಲ್ಲ. ದೇಶಾದ್ಯಂತ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುವ ಏಕರೂಪದ ಸಾಮಾನ್ಯ ಪರೋಕ್ಷ ತೆರಿಗೆಯೇ ಜಿಎಸ್ಟಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಜುಲೈ 1, 2017ರಿಂದ ದೇಶಾದ್ಯಂತ ಜಾರಿಯಲ್ಲಿದ್ದು ಜೂನ್ 15, 2017ರಂದು ಕರ್ನಾಟಕವು ಇದಕ್ಕೆ ಒಪ್ಪಿಗೆ ನೀಡಿತು. 4 ಈಸ್ ದಿ ರೈಟ್ ಆನ್ಸರ್. ಆಂಗ್ ಸಾನ್ ಸೂಕಿ ಇವರ ಹೆಸರು ಅವರ 3 ಸಂಬಂಧಿಕರಿಂದ ಉತ್ಪತ್ತಿಯಾಯಿತು. ಬಿ. ಬರ್ಮಿಯ ದೀರ್ಘದೃಷ್ಟಿಯ ಸ್ತ್ರೀ ರಾಜಕಾರಣಿ. ಸಿ. ರಾಷ್ಟ್ರೀಯ ಪ್ರಜಾಪ್ರಭುತ್ವದ ಲೀಗ್ನ ಅಧ್ಯಕ್ಷರು. ಎ, ಬಿ ಮತ್ತು ಸಿ 3 ಕೂಡ ಸರಿ. ಆಂಗ್ ಸಾನ್ ಸೂಕಿಯವರು ಬರ್ಮಾ ದೇಶದ ರಾಜಕಾರಣಿ, ಲೇಖಕಿ. ಇವರಿಗೆ 1991ರ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವ ಕರೆನ್ಸಿಯು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ವಿಶೇಷ ಸೆಳೆತ ಹಕ್ಕಿನ ಬೆಲೆಯನ್ನು ನಿರ್ಧರಿಸುವ ಗುಂಪಿಗೆ ಸೇರದು? ಭಾರತದ ರೂಪಾಯಿ. ಐಎಂಎಫ್ 2016ರ ಅಕ್ಟೋಬರ್ 1ರಿಂದ ಚೀನಾದ ರೆನ್ನಿಬಿಯನ್ನು ಸಹ ವಿಶೇಷ ಸೆಳೆತ ಹಕ್ಕಿನ ಬೆಲೆಯನ್ನು ನಿರ್ಧರಿಸುವ ಗುಂಪಿಗೆ ಸೇರಿಸಿದೆ. ಇದಕ್ಕೂ ಮೊದಲು ಯುಎಸ್ನ ಡಾಲರ್, ಯುರೋ, ಜಪಾನೀಸ್ ಯೆನ್, ಬ್ರಿಟಿಷ್ನ ಪೌಂಡ್ ಸೆಳೆತ ಹಕ್ಕಿನ ಗುಂಪಿಗೆ ಸೇರಿದವು. 2 ಈಸ್ ದಿ ರೈಟ್ ಆನ್ಸರ್. ಇವುಗಳ ಸರಿಯಾದ ಕಾಲಾನುಕ್ರಮ ಸೂಚಿಸಿ. ಎ. ಕಮ್ಯೂನಲ್ ಪ್ರಶಸ್ತಿ, ಬಿ. ಸೈಮನ್ ಕಮಿಷನ್, ಸಿ. ಮೊದಲ ದುಂಡು ಮೇಜಿನ ಪರಿಷತ್ತು, ಡಿ. ಗಾಂಧಿ ಇರ್ವಿನ್ ಒಡಂಬಡಿಕೆ. ಬಿ, ಸಿ, ಡಿ, ಎ ಅಂದರೆ ಸೈಮನ್ ಕಮಿಷನ್, ಮೊದಲ ದುಂಡು ಮೇಜಿನ ಪರಿಷತ್ತು, ಗಾಂಧಿ ಇರ್ವಿನ್ ಒಡಂಬಡಿಕೆ ಹಾಗೂ ಕಮ್ಯೂನಲ್ ಪ್ರಶಸ್ತಿ. ಕಮ್ಯೂನಲ್ ಪ್ರಶಸ್ತಿ 16 ಆಗಸ್ಟ್ 1932, ಸೈಮನ್ ಕಮಿಷನ್ 1928, ಮೊದಲ ದುಂಡು ಮೇಜಿನ ಪರಿಷತ್ತು 1930-31, ಗಾಂಧಿ ಇರ್ವಿನ್ ಒಡಂಬಡಿಕೆ 5 ಮಾರ್ಚ್ 1931. 4 ಈಸ್ ದಿ ರೈಟ್ ಆನ್ಸರ್.
ಮೈಸೂರಿನ ಆಧುನೀಕರಣವನ್ನು ಮೈಸೂರಿನ ಒಡೆಯರಲ್ಲಿ ಒಬ್ಬರು ಪ್ರಾರಂಭಿಸಿದರು ಎಂಬುದಾಗಿ ಹೇಳಲಾಗುತ್ತದೆ. ಸರಿಯಾದ ಉತ್ತರವನ್ನು ಗುರುತಿಸಿ. ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಇವರ ಕಾಲಾವಧಿ 1672ರಿಂದ 1704 ಅಂದರೆ ಆಡಳಿತಾವಧಿ. ಇವರಿಗೆ ನವಕೋಟಿ ನಾರಾಯಣ, ಮಹಾರಾಷ್ಟ್ರ ಭೋಪಾಲ, ಜಾಲಿಪುರಿ ಎಂಬ ಬಿರುದುಗಳಿದ್ದವು. 3 is the right answer. ಈ ಕೆಳಗೆ ತಿಳಿಸಿರುವ ದೆಹಲಿ ಸುಲ್ತಾನರಲ್ಲಿ ಮೊದಲ ಬಾರಿಗೆ ದರ್ಬಾರಿನಲ್ಲಿ ಸಜದಾ ಮತ್ತು ಪಾಯಿಬೋಸ್ ಪದ್ಧತಿಗಳನ್ನು ಯಾರು ಪ್ರಾರಂಭಿಸಿದರು? ಬಲ್ಬನ್. ಬಲ್ಬನ್ 1216ರಿಂದ 1286. ಮೂಲ ಹೆಸರು ಅಗ್ ಖಾನ್. ಟರ್ಕಿಯ ಆಲ್ಬರಿ ಜನಾಂಗಕ್ಕೆ ಸೇರಿದವನು. ಸಿಜ್ಡಾ ಎಂದರೆ ಸುಲ್ತಾನನನ್ನು ಕಂಡ ಕೂಡಲೇ ಎರಡೂ ಮೊಳಕಾಲನ್ನು ಊರಿ ನಮಸ್ಕರಿಸುವುದು. ಪೈಬೋಸ್ ಸುಲ್ತಾನನ ಪಾದವನ್ನು ಚುಂಬಿಸುವ ಪದ್ಧತಿಯನ್ನು ಜಾರಿಗೆ ತಂದನು. 2 is the right answer. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸಂತುಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಒತ್ತು ನೀಡಿ ಯೋಜನಾ ಕಾರ್ಯದ ಪ್ರಧಾನ ಅಂಶವಾಗಿಸಿ ಯೋಜನಾ ದಾಖಲೆಯಲ್ಲಿ ಒಂದು ಇಡೀ ಅಧ್ಯಾಯವನ್ನು ಮೀಸಲಾಗಿರಿಸಲಾಯಿತು? ಮೂರನೇ ಯೋಜನೆ. ಮೂರನೇ ಪಂಚವಾರ್ಷಿಕ ಯೋಜನೆಯನ್ನಾಗಿ 1961-66ರ ಅವಧಿಯಲ್ಲಿ ಮಾಡಲಾಗಿದ್ದು, ಕೃಷಿ, ನೀರಾವರಿ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು. 2 is the right answer. ಕಾಶ್ಮೀರ ಕಣಿವೆ ಇವೆರಡರ ನಡುವೆ ಇದೆ. ಪೀರ್ ಪಂಜಾಲ್ ಮತ್ತು ಝಾಸ್ಕರ್ ಬೆಟ್ಟಗಳ ಸಾಲು, ಇವುಗಳ ನಡುವೆ ಕಾಶ್ಮೀರ ಕಣಿವೆ ಇದೆ. ಕಾಶ್ಮೀರ ಕಣಿವೆಯ ನೈಋತ್ಯ ದಿಕ್ಕಿನಲ್ಲಿ ಪೀರ್ ಪಂಜಾಲ್ ಶ್ರೇಣಿ ಮತ್ತು ಈಶಾನ್ಯದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇದೆ. ಇದು ಸುಮಾರು 135 ಕಿಲೋಮೀಟರ್ ಉದ್ದ ಮತ್ತು 32 ಕಿಲೋಮೀಟರ್ ಅಗಲವಿದ್ದು ಝೀಲಂ ನದಿಯಿಂದ ಬಂದು ಹೋಗಿದೆ. 2 is the right answer. ಪರಿಸರ, ಅರಣ್ಯ ಮತ್ತು ಹವಾಮಾನ ಪರಿವರ್ತನೆ ಸಚಿವಾಲಯವು ಗಾಢ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಆಯ್ದುಕೊಂಡ ಹವಳದ ದಿಬ್ಬಗಳು ಯಾವುವು? ಎ ಮನ್ನಾರ ಕೊಲ್ಲಿ, ಬಿ ಕಚ್ನ ಕೊಲ್ಲಿ, ಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಡಿ ಗೋವಾ. ಎ, ಬಿ ಮತ್ತು ಸಿ ಮನ್ನಾರ್ ಕೊಲ್ಲಿ, ಕಚ್ಚನ್ ಕೊಲ್ಲಿ ಅಂಡ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಭಾರತದಲ್ಲಿ ಪರಿಸರ ಸಂರಕ್ಷಣೆಗೆ ಮತ್ತು ನಿರ್ವಹಣೆಗೆ ಮುಖ್ಯವಾಗಿ 4 ಹವಳದ ದಿಬ್ಬಗಳಿವೆ. ಅವು ಮನ್ನಾರ್ ಕೊಲ್ಲಿ, ಕಚ್ನ ಕೊಲ್ಲಿ, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್. 3 is the right answer. ವಿಕ್ರಮಾಂಕಾಭ್ಯುದಯಂನ ಕರ್ತೃ ಯಾರು? ಮೂರನೇ ಸೋಮೇಶ್ವರ. ಮೂರನೇ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ. ಇವನು ಮನೋಲ್ಲಾಸ ವಿಕ್ರಮಾಂಕೋಭ್ಯುದಯಂ ಎಂಬ ಕೃತಿಯನ್ನು ರಚಿಸಿದನು. ಭೋಕೋಮಲ್ಲ, ಕವಿಮಲ್ಲ, ಸರ್ವಜ್ಞ ರಾಜ ಇದು ಇವನ ಬಿರುದುಗಳು. 3 is the right answer. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.